ನಮಸ್ತೆ ಫ್ರೆಂಡ್ಸ್, ನಾನು ಶ್ವೇತಾ ಚಂದ್ರಶೇಖರ್ ಕುಮಟಾ. ಇದು ಬಂದುಬಿಟ್ಟು ನಂದು ಫಸ್ಟ್ ವೀಡಿಯೋ. ನಾನಿವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನಲ್ಲಿರುವ ಒಂದು ಊರಿಗೆ. ಇದು ನಾನು ಹುಟ್ಟಿದ ಊರು. ಇಲ್ಲಿ ಏನು ವಿಶೇಷತೆ ಇದೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಹುಟ್ಟಿದ ದಿನ ಈ ವಿಡಿಯೋ ಹಾಕ್ತಾ ಇದ್ದೀನಿ. ಪ್ಲೀಸ್ ನನಗೆಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಒಂದು ಕಡೆ ತೋಟ ಇದೆ, ಹಾಗೆ ಈ ಕಡೆ ಕಾಡಿದೆ. ಆ ಕಾಡಲ್ಲಿ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಬೆಂಗಳೂರಲ್ಲಿ ಕರಿಬೇವಿಗೆ 10 ರೂಪಾಯಿ ಕೊಟ್ಟು 20 ರೂಪಾಯಿ ಕೊಟ್ಟು ಅಂತಾರೆ. ಇಲ್ಲಿ ನೋಡಿ, ಈ ಕಾಡಲ್ಲಿ ನೋಡಿ, ಎಲ್ಲಿ ನೋಡಿದರೂ ಕರಿಬೇವು. ಯಾರು ನೆಟ್ಟಿಲ್ಲ, ಏನಿಲ್ಲ, ಎಲ್ಲ ತಾನಾಗಿ ಹುಟ್ಕೊಂಡಿರೋದಿದು. ಎಷ್ಟು ಚೆನ್ನಾಗಿ ಹುಟ್ಕೊಂಡಿದೆ ಅಂದ್ಬಿಟ್ಟು. ನಾನಿದು ತೆಗೆದಿರೋದು ವಿಡಿಯೋ ಮೇನಲ್ಲಿ. ಎಲ್ಲ ಯಾರು ನೀರು ಹಾಕಿಲ್ಲ, ಏನಿಲ್ಲ, ತಾನಾಗಿ ಹುಟ್ಕೊಂಡಿರೋದು. ಇದು ಫುಲ್ ತೋಟ ಥರನೇ ಇದೆ. ಎಲ್ಲ ಕಡೆಯೂ ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ. ಚಿಕ್ಕ ಚಿಕ್ಕದಾಗಿರೋದು ಎಲ್ಲದೂ ಕರಿಬೇವು ಗಿಡನೇ ಇದು. ಇದನ್ನು ಯಾರು ನೆಟ್ಟಿಲ್ಲ, ಏನಿಲ್ಲ, ತಾನಾಗಿ ಹುಟ್ಕೊಂಡಿರೋದು ಇದು. ಇಲ್ಲಿ ಅವ್ರು ಬರ್ತಾರೆ ಒಗ್ಗರಣೆಗೆ, ಸಾಂಬಾರಿಗೆ ಏನಾದರೂ ಕರಿಬೇವು ಬೇಕು ಅಂದರೆ ಹಿಂಗೆ ಕಿತ್ಕೋತಾರೆ. ಹಾಗೆ ಕಿತ್ಕೊಂಡು ಹಿಂಗೆ ತೊಗೊಂಡು ಹೋಗ್ತಾ ಇರ್ತಾರೆ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಯಾವಾಗೂ ಇರುತ್ತೆ. ಆ ಸೀಸನ್ ಈ ಸೀಸನ್ ಅಂತಲ್ಲ, ಎಲ್ಲ ಸೀಸನ್ನಲ್ಲೂ ಇರುತ್ತೆ ಇದು. ಎಲ್ಲಿ ನೋಡಿದರೂ ಕರಿಬೇವು. ದಟ್ಟವಾದ ಕಾಡಿದೆ ಇಲ್ಲಿ. ಕಾಡೊಳಗೆ ತಾನಾಗಿ ಹುಟ್ಕೊಂಡಿರೋದು ಇದು. ತುಂಬಾ ಚೆನ್ನಾಗಿದೆ. ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾವತ್ತೂ ಇಲ್ಲಿಂದನೇ ತೊಗೊಂಡು ಹೋಗೋದು. ನಾನು ಬೆಂಗಳೂರಲ್ಲಿ ಇನ್ನೂವರೆಗೂ ಕರಿಬೇವು ತೊಗೊಂಡೇ ಇಲ್ಲ. ತುಂಬ ಚೆನ್ನಾಗಿದೆ. ಕಾಡು ಕರಿಬೇವು ಅಂತ ಯಾರು ಹೇಳಲ್ಲ, ಊರಿನ ಥರನೇ ನಾರ್ಮಲಾಗಿ ಇರುತ್ತೆ ನೋಡಿ. ಈ ಕಡೆ ಇಲ್ಲೆಲ್ಲ ಕಾಡು, ಮಧ್ಯದಲ್ಲಿ ಒಂದು ಚಿಕ್ಕದು ರೋಡ್ ಇದೆ. ಅದ್ರ ಪಕ್ಕ ಮನೆ ಇದೆ. ಇಲ್ಲೊಂದು ಮನೆ ಇದೆ ನೋಡಿ. ಈ ಬೇಲಿಗಳು ಅಂತಾರೆ ಇದಕ್ಕೆ. ಇಲ್ಲೂ ಸಮೇತ ಅದೇ ಹುಟ್ಕೊಂಡಿದೆ. ಇದು ನೋಡಿ, ಚಿಕ್ಕದು ಇದೆ, ದೊಡ್ಡದು ಇದೆ. ನಾನು ಬೆಂಗಳೂರಲ್ಲಿ ಚಿಕ್ಕ ಪಾಟಲ್ಲಿ ಕರಿಬೇವು ಗಿಡ ಬೆಳೆಸೋಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಕಾಡಿನಲ್ಲಿ ಕರಿಬೇವು ತೋಟನೇ ಇದೆ. ತುಂಬ ಖುಷಿ ಆಗ್ತಿದೆ ನೋಡೋಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಬಾಯ್ ಫ್ರೆಂಡ್ಸ್.